ಎಲ್ಲರಿಗೂ ಕುಕಿಂಗ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಎಗ್ಲೆಸ್ ಮತ್ತು ನಾನ್ ಆಲ್ಕೋಹಾಲಿಕ್ ಪ್ಲಮ್ ಕೇಕ್ನ ಮನೇಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಫಸ್ಟ್ ನಾವು ಬ್ಲ್ಯಾಕ್ ಜಾಕ್ ಅಥವಾ ಕ್ಯಾರಮಲ್ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಎರಡೂ ಒಂದೇ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. 1 ಕಪ್ ಸಕ್ಕರೆ ತೊಗೊಂಡ್ರೆ 1 ಕಪ್ ಬೆಲ್ಲ. ಈಗ ಪ್ಯಾನ್ಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಪೂರ್ತಿಯಾಗಿ ಕರಗೋವರೆಗೂ ಬಿಡಬೇಕು. ಈ ರೀತಿ ಪೂರ್ತಿಯಾಗಿ ಕರಗದ ಮೇಲೆ ಉಳಿದಿರೋ ಸಕ್ಕರೆ ಕೂಡ ಹಾಕಿ ಕರಗಿಸ್ಕೋಬೇಕು. ಈ ರೀತಿಯಾಗಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ತೊಗೊಂಡು ಅರ್ಧ ಕಪ್ ಬೆಲ್ಲನ ಹಾಕೋತಾ ಇದ್ದೀನಿ. ಸ್ವಲ್ಪ ಕರ್ಗೋಗಿ ಬಿಡಬೇಕು. ಸ್ವಲ್ಪ ಕರಗದ ಮೇಲೆ ಉಳಿದಿರೋ ಬೆಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಕುಕ್ ಆದಮೇಲೆ ಇದು ಕಪ್ಪಗೆ ಆಗ್ತಾ ಬರುತ್ತೆ. ಈ ಟೈಮಲ್ಲಿ ಈಟಿಂದ ಇದನ್ನ ರಿಮೂವ್ ಮಾಡಿ ಕೂಲ್ ಆಗಕ್ಕೆ ಬಿಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಕಂಪ್ಲೀಟ್ಲಿ ಇದು ಕೂಲ್ ಆದಮೇಲೆ ಇದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನ 3 ರಿಂದ 4 ನಿಮಿಷ ಕುಕ್ ಮಾಡ್ಕೋಬೇಕು. ಈ ರೀತಿ ಸಿರಪ್ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಕೂಲ್ ಆಗೋಗ್ಬಿಟ್ಟು ಆಮೇಲೆ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೆಲ್ಲ ಡ್ರೈ ಫ್ರೂಟ್ಸ್ನ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿ ಇಟ್ಕೋಬೇಕು. ಸೊ ನಾನು ಫಸ್ಟ್ ಇಲ್ಲಿ
ಬ್ಲ್ಯಾಕ್ ಗ್ರೇಪ್ಸ್ ತೊಗೋತಾ ಇದ್ದೀನಿ, ಗೋಲ್ಡ್ ಆ್ಯಂಡ್ ಗ್ರೀನ್ ಗ್ರೇಪ್ಸ್, ಮ್ಯಾಂಗೋ, ಆಪ್ರಿಕಾಟ್ಸ್, ಪೈನಾಪಲ್ ಆ್ಯಂಡ್ ಕಿವಿ, ಚೆರೀಸ್, ಟೂಟಿ ಫ್ರೂಟಿ, ಕ್ರ್ಯಾನ್ಬೆರೀಸ್, ಸ್ಟ್ರಾಬೆರೀಸ್, ಬ್ಲೂಬೆರೀಸ್. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಡ್ರೈ ಫ್ರೂಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆರೆಂಜ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ಗಿಂತ 1 or 2 ಇಂಚಸ್ ಜ್ಯೂಸ್ ಮೇಲೆ ಬರೋಷ್ಟು ಆರೆಂಜ್ ಜ್ಯೂಸ್ನ ನಾನು ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ಇದನ್ನ ಕ್ಲಿಂಗ್ ರ್ಯಾಪ್ ಮಾಡಿ ಅಟ್ಲೀಸ್ಟ್ 24 hours ಫ್ರಿಡ್ಜಲ್ಲಿ ಇಡಬೇಕು. ಇಮಿಡಿಯೇಟ್ಲಿ ಯೂಸ್ ಮಾಡಬೇಕು ಅಂತಂದರೆ ಈ ಮಿಕ್ಸ್ಚರ್ನ ಅಟ್ಲೀಸ್ಟ್ 30 to 45 minutes ಕುಕ್ ಮಾಡಬೇಕಾಗತ್ತೆ. ಈಗ ಸ್ಟೆಪ್ ನಂಬರ್ 3, ವೆಟ್ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಒಂದು ಪ್ಯಾನಲ್ಲಿ 150 ml ಆರೆಂಜ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ಬ್ಲ್ಯಾಕ್ ಜಾಕ್ನ 60 ಗ್ರಾಮ್ ಮೆಷರ್ ಮಾಡಿ ತೊಗೊಂಡಿದ್ದೀನಿ. ಎರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ಚರ್ ಒಂದು ಬಾಯ್ಲ್ ಬಂದಮೇಲೆ 220 grams ಆಫ್ ಬಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಬಟರ್ ಕಂಪ್ಲೀಟ್ಲಿ ಮೆಲ್ಟ್ ಆದಮೇಲೆ ಸೋಕ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಾಕಿ ಒಂದು ಬಾಯ್ಲ್ ಮಾಡಬೇಕು. ಫೈವ್ ಟು 6 minutes ಇದನ್ನ ಚೆನ್ನಾಗಿ ಕುಕ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಮಿಕ್ಸರ್ನ ಕೂಲ್ ಮಾಡ್ಕೋಬೇಕು. ಈಗ ಕೂಲ್ ಆಗಿರೋ ಮಿಕ್ಸ್ಚರ್ಗೆ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ವೆಟ್ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ಸ್ಟೆಪ್ ನಂಬರ್ 4, ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಸೊ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಮೈದಾ ಹಾಕೋತಾ ಇದ್ದೀನಿ. 228 grams ಆಫ್ ಮೈದಾ ತೊಗೊಂಡಿದ್ದೀನಿ. ಒನ್ ಟೀಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ, ಹಾಫ್ ಟೀಸ್ಪೂನ್ ಸಾಲ್ಟ್, 1 teaspoon cinnamon powder, 1/4 teaspoon clove powder, 1/4 teaspoon dry ginger powder. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಸೇವ್ ಮಾಡ್ಕೋಬೇಕು.
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಲೆಮನ್ ಮತ್ತು ಒಂದು ಆರೆಂಜ್ದು ಜ್ಯೂಸನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಈ ಮಿಕ್ಸ್ಚರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ವೆಟ್ ಮಿಕ್ಸ್ಚರ್ನ ಡ್ರೈ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಗಂಟು ಇಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಿಕ್ಸ್ಚರ್ಗೆ ಡೇಟ್ಸ್, ವಾಲ್ನಟ್ಸ್, ಕ್ಯಾಶ್ಯೂ, ಬಾದಾಮ್ ಎಲ್ಲ ಚಾಪ್ ಮಾಡಿರೋ ಈ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಫೈನಲಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ಗಟ್ಟಿ ಇತ್ತು ಅಂತಂದರೆ ನಾವು ಮುಂಚೆನೇ ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಆರೆಂಜ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 3 to 4 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾವು ಪ್ರಿಪೇರ್ ಮಾಡಿರೋ ಬ್ಯಾಟರ್ನ ಗ್ರೀಸ್ಡ್ ಕೇಕ್ ಟಿನ್ನಲ್ಲಿ ಹಾಕೋತಿದ್ದೀನಿ. ಒಂದು ಬ್ರೆಡ್ ಲೋಫ್ಗೂ ಕೂಡ ಹಾಕೋತಾ ಇದ್ದೀನಿ. ಸೊ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸಮ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಚೆರೀಸಿಂದ ನಾನು ಡೆಕೋರೇಟ್ ಮಾಡ್ತಿದ್ದೀನಿ. ಇದು ರೆಡಿ ಆದಮೇಲೆ ಪ್ರೀ ಹೀಟೆಡ್ ಓವೆನಲ್ಲಿ 170 ಡಿಗ್ರಿ ಸೆಲ್ಸಿಯಸಲ್ಲಿ 1 hour 15 minutes to 1 hour 30 minutes ಬೇಕ್ ಮಾಡ್ಕೋಬೇಕು. ಇದನ್ನ ಸೊ ಇವಾಗ ಎರಡು ಬೇಕಾಗಿದೆ. ಟೂತ್ ಪಿಕ್ ಇಟ್ಟು ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಬರ್ತಾ ಇದೆ. ಸೊ ಎಗ್ಲೆಸ್ ಮತ್ತು ನಾನ್ ಆಲ್ಕೋಹಾಲಿಕ್ ಪ್ಲಮ್ ಕೇಕ್ ರೆಡಿ ಆಗಿದೆ.